ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ ಈ ಮರದಲ್ಲಿ ಇಲ್ಲಿ ಸಿಕ್ಕಿಬಿದ್ದಂತಹ ಒಂದು ದಾರಿಗೆ ಸಿಕ್ಕಿಬಿದ್ದತ್ತು ಒಂದು ಪಾರಿವಾಳ. ಆ ಪಾರಿವಾಳನ ಈಗ ಗುರು ಅವರು ಇಲ್ಲಿ ರೆಸ್ಕ್ಯೂ ಮಾಡಿದ್ದಾರೆ. ಪಾರಿವಾಳನ ರೆಸ್ಕ್ಯೂ ಮಾಡಿ ಏನು ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಗುರು ಅವರೇ, ಈಗ ನೀವು ಹಿಡಿದಂಥ ಪಾರಿವಾಳನ ಏನು ಮಾಡ್ತೀರಿ? ಏನಿಲ್ಲ, ದಾರ ಇತ್ತು, ದಾರ ತೆಗೆದ್ಬಿಟ್ಟು ಇಲ್ಲೇ ಬಿಟ್ಬಿಡ್ತೀವಿ. ಹೌದಾ? ಅದು ಆರುತ್ತಾ ಈಗ? ಅಫ್ಕೋರ್ಸ್ ಆಗುತ್ತೆ. ಎಲ್ಲ ರೆಕ್ಕೆ ಎಲ್ಲ ಕರೆಕ್ಟ್ ಆಗಿದೆ, ಗಾಯ ಆಗಿಲ್ಲ, ಸೊ ಹಾರುತ್ತೆ. ಹೌದಾ? ಅಲ್ಲ, ಇಷ್ಟು ದೊಡ್ಡ ಮರಕ್ಕೆ ನೀವು ಹೆಂಗೆ ಹತ್ತಿದ್ರಿ ಅಂತ? ಎಲ್ಲಿ ಸಿಕ್ಕೇ ಬಿದ್ದಿದ್ದು ಆ್ಯಕ್ಚುಲಿ ಕರೆಕ್ಟಾಗಿ? ಅಲ್ಲಿ ಈ ಜಾಗದಲ್ಲಿ. ಹೌದಾ? ನಮ್ಮ ಫ್ರೆಂಡ್ಸ್ ಎಲ್ಲ ಕಲ್ತು ಹತ್ತಿಸ್ಬಿಟ್ರು, ಅದೊಂದು ಒಳ್ಳೇದು. ಹೌದಾ? ಹಾಂ. ಮತ್ತೆ ನೀವು ಇದು ಸ್ನೇಕ್ ಎಲ್ಲ ಹಿಡಿತೀರಂತ? ಹೌದಾ? ಹೌದು. ಹಿಡಿದಂಥ ಸ್ನೇಕ್ಗಳೆಲ್ಲ ರೆಸ್ಕ್ಯೂ ಮಾಡಿಬಿಟ್ಟು ಎಲ್ಲಿಗೆ ಬಿಡ್ತೀರಾ? ಇಲ್ಲಿ ತನಕ ಒಂದು 10,000 ಮೇಲೆ ಹಿಡಿದಿದ್ದೀನಿ. 10,000 ಮೇಲೆ ಹಾವು ಹಿಡಿದಿದ್ದೀನಿ. ಹಿಡಿದು ಕಾಡಿಗೆ ಬಿಡ್ತೀನಿ. ಕಾಡಿಗೆ ಬಿಡುವಾಗ ಮಸ್ಟರ್ ಶೂಟು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿಬಿಟ್ಟೆ ಫಾರೆಸ್ಟ್ ಸ್ಟೇಷನ್ ಬಿಡ್ತೀನಿ. ಇಲ್ಲಿವರೆಗೂ ನೀವು ಎಷ್ಟು ಒಂದು ಹಾವುಗಳನ್ನು ರೆಸ್ಕ್ಯೂ ಮಾಡಿರ್ಬೋದು? 10,000 ಮೇಲೆ. 10,000 ಮೇಲೆ ಮಾಡಿದ್ದೀರಾ? ಕಮ್ಮಿ ನಂಬರ್ ಅಂದ್ರೆ 10,000. ಹೌದಾ? ಒಟ್ಟು ಈಗ ಪ್ರಕೃತಿಯಲ್ಲಿ ಕೆಲವೊಂದು ಪ್ರಾಣಿಗಳನ್ನ ತುಂಬ ನೀವು ರಕ್ಷಣೆ ಮಾಡ್ತೀರಾ ಅನಿಸುತ್ತೆ ಅಲ್ವಾ? ಮತ್ತು ಇನ್ನೇನಾದ್ರು ರಕ್ಷಣೆ ಮಾಡಿದ್ದೀರಾ ನೀವು? ಯಾವ ಪ್ರಾಣಿ ಪಕ್ಷಿಗಳನ್ನು ರೆಸ್ಕ್ಯೂ ಮಾಡ್ತೀವಿ? ಬರೀ ಹಾವು ಮತ್ತು ಈ ಸಿಕ್ಕಂಥ ಈಗ ಪಾರಿವಾಳನ, ಮತ್ತು ಬೇರೆ ಯಾವುದಾದ್ರೂ ನಿನಗೆ ಹೆಲ್ಪಿಂಗ್ ನೇಚರ್, ಈ ಸಮಾಜದ ಬಗ್ಗೆ ಅಂದರೆ ಸಮಾಜ ಜನರಿಗೆ ಉಪಯೋಗ ಆಗೋಂಥ ಕೆಲಸಗಳು ಮಾಡ್ತೀರಾ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗೋಂಥ ಕೆಲಸಗಳು ಮಾಡ್ತೀರಾ? ನಾನು ಆಲ್ಮೋಸ್ಟ್ ಅಲ್ಲಿ ಮನುಷ್ಯರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡೋಣ. ಮಾಡಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತೀನಿ. ಹೌದಾ? ಇದು ರೆಸ್ಕ್ಯೂ ಆಗಿದೆ. ಇದು ಬಿಟ್ಟರೆ ಈಗ ನೀವು ಇದನ್ನು ಸಾಕ್ತೀರಾ ಅಂದರೆ ಮನೆ ತಗೊಂಡು ಹೋಗ್ತೀರಾ ಅಥವಾ ಸುಮ್ಮನೆ ಯಾರು ಬಿಟ್ಬಿಡ್ತೀರಾ ಎಲ್ಲಿ ಬೇಕಲ್ಲಿ ಹೋಗಿ? ಇವಾಗ ಇಲ್ಲೇ ಬಿಟ್ಬಿಡ್ತೀನಿ. ಹಾರಿಸಿ ನೋಡೋಣ ಯಾವ ಥರ ಹಾರುತ್ತೆ. ಹಾರ್ತಾ ಇಲ್ವಲ್ಲ? ಹಾರಿಸಿ. ಆರ್ಸಾಯ್ತು. ವಾವ್, ಸೂಪರ್. ಗುರು ಅವರು ಇವತ್ತು ರೆಸ್ಕ್ಯೂ ಮಾಡಿದಂಥ ಪಾರಿವಾಳ ನಮ್ಮ ಕಣ್ಣೆದುರಿಗೆ ಬಿಟ್ಟಿದ್ದಾರೆ. ಗುರು ಅವರಿಗೆ ಮತ್ತಷ್ಟು ಒಳ್ಳೆಯದಾಗಲಿ. ಇನ್ನೂ ಪ್ರಾಣಿ ಪಕ್ಷಿಗಳು ಮತ್ತು ಹಾವುಗಳನ್ನ ರೆಸ್ಕ್ಯೂ ಮಾಡೋ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಗುರು ಅವರೇ. ನಿಮ್ಮನ್ನು ಇವತ್ತು ನೀವು ಇಲ್ಲಿ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಗ್ತಾಯಿದೆ.